ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಗಾರ್ಡನಿಂದ ಯಾವ ಗಿಡ ತೋರಿಸೋಣ ಅಂತ ನೋಡ್ತಾ ಇದ್ದೀರಾ. ನೋಡಿ, ಇದು ರೆಡ್ ಕಾಕಡ ಹೂವು. ಫುಲ್ಲು ರೆಡ್ ಆಗಿರುತ್ತೆ. ಮೊಗ್ಗು ಅರಳಿದವಾಗ ವೈಟ್ ಆಗಿರುತ್ತೆ. ಸ್ಮೆಲ್ಲು ಚೆನ್ನಾಗಿರುತ್ತೆ. ಯಾವಾಗಲೂ ಗಾರ್ಡನ್ನಲ್ಲಿ ಹೂವು ಬಿಡ್ತಾನೆ ಇರುತ್ತೆ. ಕೇರ್ ಮಾಡಿ ನೋಡಿಕೊಂಡು ಅವಾಗ ಗೊಬ್ಬರ DAP ಹಾಕಬೇಕು. ಉಗುಳ್ತಾನೆ ಫ್ರೆಂಡ್ಸ್, DAP ಹಾಕಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಹೂಗಳಿಗೆ ಮಾತ್ರ ನಾನು ಯಾವಾಗಲಿ ಅದಕ್ಕೆ DAPನೇ ಹಾಕ್ತೀನಿ. ಅದು ಹಾಕಿದ್ರೆ ಜಾಸ್ತಿ ಹೂವು ಬಿಡುತ್ತೆ. ನಾನು ಆರ್ಗಾನಿಕ್ ಫರ್ಟಿಲೈಸರ್ ಮಾಡ್ತೀನಲ್ಲ, ಅದನ್ನು ಹಾಕ್ತೀನಿ. ಏನು ಪ್ರಾಬ್ಲಮ್ ಆಗೋಲ್ಲ, ಚೆನ್ನಾಗಿ ಬಿಡುತ್ತೆ ಹೂವುಗಳೆಲ್ಲ. ನೋಡಿ, ಮೊನ್ನೆ ಆ ಫರ್ಟಿಲೈಸರ್ ಹಾಕಿದ್ನಲ್ಲ, ಪ್ರಿಪೇರ್ ಮಾಡಿದ್ದು, ಅದನ್ನು ಹಾಕಿದ್ದಕ್ಕೆ ಇಷ್ಟು ಹೂವು ಬಿಟ್ಟಿದೆ. ನೋಡೋಕ್ಕೆ ತುಂಬ ಖುಷಿ ಆಯಿತು. ಗಿಡ ತುಂಬ ಹೂವು ಇರುತ್ತೆ. ಸ್ಮೆಲ್ಲು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಈ ಗಿಡದಿಂದ, ಈ ಕಡ್ಡಿಯಿಂದನೂ ಗಿಡ ಮಾಡ್ಕೋಬೋದು. ಇದರಿಂದ ಬೇರೆ ಕಟ್ ಮಾಡಿ ಬಲ್ತಿರೋದಂಥದ್ದು ಕಟ್ ಮಾಡಿ ಬೇರೆ ಇದರಲ್ಲಿಟ್ಟರೆ ಅದು ಬರುತ್ತೆ. ಸರಿ, ಏನು ತೋರಿಸ್ತೀನಿ. ಚಿಕ್ಕ ಗಿಡ ಫ್ರೆಂಡ್ಸ್, ಕಟ್ ಮಾಡೋಕ್ಕೆ ಆಗಲ್ಲ. ಇನ್ನು ಸ್ವಲ್ಪ ದೊಡ್ಡದಾದಮೇಲೆ ಕಟ್ ಮಾಡಿ ಇಟ್ಟು ತೋರಿಸ್ತೀನಿ ನಿಮಗೆ. ಗಿಡ ತುಂಬ ಇದ್ದರೆ, ಈ ಥರ ಗಿಡಗಳು ತುಂಬ ಇದ್ದರೆ ನೋಡೋಕ್ಕೆ ಗಾರ್ಡನ್ ತುಂಬ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ನಿಮಗೆ ಎಲ್ಲಾದರೂ ಸಿಕ್ಕಿದ್ರೆ ನರ್ಸರಿಯಲ್ಲಿ ಕೇಳಿ, ರೆಡ್ ಕನಕಾಂಬರ ಅಂತ ಕೊಡ್ತಾರೆ. ಆಮೇಲೆ ತಂದು ಇಟ್ಕೊಂಡು ಹೂವು ಪೂಜೆಗೂ ಆಗುತ್ತಲ್ಲ ಫ್ರೆಂಡ್ಸ್. ನಿಮಗೆ ಎಲ್ಲಾದರೂ ಒಂದು ಸೈಡಲ್ಲಿ ಒಂದು ಪಾಟಲ್ಲಿ ಇಟ್ಕೊಂಡ್ರೆ ನೋಡಿ ಎಷ್ಟು ಹೂವು ಬಿಡುತ್ತೆ ಪೂಜೆಗೆ. ಅದಕ್ಕೆ ಇದಕ್ಕೆ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.